ಸರ್ ನಂಗೆ ಸಾಕಷ್ಟು ಮೆಸೇಜ್ಗಳು ಬಂದಿದೆ ಇನ್ಸ್ಟಾಗ್ರಾಮಲ್ಲಿ. ಎಷ್ಟೊಂದು ಮೆಸೇಜಸ್ ನಾನು ಸ್ಕ್ರೀನ್‌ಶಾಟ್ಸು ಕೂಡ ತೆಗೆದು ಅದನ್ನು ಶೇರ್ ಮಾಡಿದ್ದೀನಿ ನನ್ನ ಸ್ಟೋರಿಲಿ. ಎಷ್ಟೊಂದು ಜನ ಅಪ್ರಿಸಿಯೇಷನ್ ಮಾಡಿದ್ದಾರೆ ನಂದು ಬ್ಯಾಟ್ ಮತ್ತು ಬಿತ್ರಿ ಕ್ಯಾರೆಕ್ಟರ್ಸ್ಗೆ ಆಗಿರ್ಬೋದು. ತುಂಬಾ ಪಾಸಿಟಿವ್ ಪಾಯಿಂಟ್ಸ್ ಇದೆ ಸರ್. ಈ ಮಗು ಇದೆಯಲ್ಲ ಮರೀಷಾ, ಅವಳದು ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಇದು. ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಇವರು ಸರ್ ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸು ಅವ್ರದ್ದು ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಆ ಮಗು. ಅದ್ರ ಬಗ್ಗೆ ಮಾತಾಡಿಲ್ಲ ಯಾರೂ. ಆ್ಯಂಡ್ ಒಳ್ಳೊಳ್ಳೆ ಹೊರತುಪಡಿಸಿ ಹೌದು ಮಾತಾಡೋದಾದ್ರೆ ಸುಮಾರು ಜನ ಮೆಚ್ಚುಗೆ ಪಡಿಸಿದ್ರೆ ಜೊತೆಗೆ ಹೌದು ಮಂಡ್ಯದಲ್ಲಿ ಸಂಡೇ ದಿನ ಅವರು ಶೋ ಆಗ್ತಿದೆ. ಹೌದು ಅದ್ರ ಬಗ್ಗೆ ಮಾತಾಡಿ. ಅದೇ ಸರ್, ಖಂಡಿತವಾಗ್ಲೂ ಮಂಡ್ಯದಲ್ಲಿರೋ ಜನತೆಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕಂದರೆ ಮಾಸ್ ಆಡಿಯನ್ಸ್ ಜಾಸ್ತಿ ಇರೋದು ಮಂಡ್ಯದಲ್ಲಿ. ಸೊ ಖಂಡಿತವಾಗ್ಲೂ ನಮ್ಮ ಡಿ ಬಾಸ್ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಮಂಡ್ಯದಲ್ಲಿ. ಸಂಡೇ ಮಧ್ಯಾಹ್ನ ಬರ್ತಾ ಇದ್ದೀವಿ ಮಂಡ್ಯಗೆ ನಾವು ಕೂಡ. ಖಂಡಿತವಾಗ್ಲೂ ಮಾಸ್ ಆಡಿಯನ್ಸ್ಗೆ ಇಷ್ಟ ಆಗುವಂಥ ಸಿನಿಮಾ ಸರ್. ಆ್ಯಕ್ಚುಲಿ ಸಿಂಗಲ್ ಸ್ಕ್ರೀನ್ ನಮಗಿನ್ನ ಜಾಸ್ತಿ ಸಿಗಬೇಕಿತ್ತು ನಮ್ಮ ಒಂದು ಸಿನಿಮಾ ಜಾನರ್ಗೆ. ಸೊ ಮಂಡ್ಯದಲ್ಲಿ ಖಂಡಿತ ಹಿಟ್ ಆಗುತ್ತೆ ಸರ್. ಕಾಂಟ್ರವರ್ಸಿಯಿಂದ ಸಿನಿಮಾ ಹೈಪ್ ಸಿಗ್ತಾ ಇದೆಯಾ? ನೀವೇ ಹೇಳ್ಬೇಕು ಸರ್, ನೀವೇ ಹೇಳ್ಬೇಕು. ಸುಮಾರು ಜನ ಬಂದಿದ್ದಾರೆ. ಹೌದು ಹೌದು ಜೊತೆಗೆ ಹೇಳ್ತಾ ಇದ್ರು ಮೇಡಮ್, ಇನ್ನೊಂದು ಎಕ್ಸ್ಟೆಂಡ್ ಮಾಡಿ ಈ ಥಿಯೇಟರ್ಲ್ಲೂ ಕೂಡ ಹೌದು ಸುಮಾರು ಥಿಯೇಟರ್ ಸುತ್ಕೊಂಡು ಬಂದ್ವಿ, ಸಿನಿಮಾ ಇರಲಿಲ್ಲ. ಸೊ ಈ ಥಿಯೇಟರ್ ಇನ್ನೊಂದು ವಾರ ಎಕ್ಸ್ಟೆಂಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಿದ್ರು ಅಭಿಮಾನಿಗಳು. ಸರ್. ಒಂದು ರಿಕ್ವೆಸ್ಟ್ ಸರ್, ಇವಾಗ ಟೀ ಬಂದಮೇಲೆ ಇನ್ಪುಟ್ಸ್ ಬಂದೇ ಬರುತ್ತೆ ಬೇರೆ ಬೇರೆ ಕಡೆಯಿಂದ. ಇವ್ರನ್ನ ಕರೆಸಿ ರೀಚ್ ಆಗುತ್ತೆ, ಅವ್ರನ್ನ ಕರೆಸಿ ಅಂತೆಲ್ಲ ಏನೋ ಒಂದು ಅವಘಡದಲ್ಲಿ ಅವಂಥರ ಆಗಿದೆ. ಅದು ನಾನ್ ಸೆನ್ಸೆ, ನ್ಯೂ ಸೆನ್ಸೆ, ದ್ಯಾಟ್ ಐ ಅಕ್ಸೆಪ್ಟ್. ಬಟ್ ದ ಥಿಂಗ್ ಈಸ್, ಸಿನಿಮಾದಲ್ಲಿ ಎಷ್ಟೊಂದು ಪಾಸಿಟಿವ್ ಪಾಯಿಂಟ್ಸ್ ಇದೆ. ಈ ಹುಡುಗಿ ಚೆನ್ನಾಗಿ ಆ್ಯಕ್ಟ್ ಮಾಡಿಳೆ, ಫಸ್ಟ್ ಸ್ಕ್ರೀನ್ ಪ್ರೆಸೆನ್ಸು. ಆ್ಯಂಡ್ ಹರೀಶ್ ರಾಯ್ ಸರ್ ಅವರ ಕೊನೆ ಸಿನಿಮಾ ಎಲ್ಲ ನಮಗೆ ಆ್ಯಕ್ಟಿಂಗು ಡಬ್ಬಿಂಗು ಎಲ್ಲ ಮುಗಿಸಿ ಅವ್ರು ನಮ್ಮನ್ನೆಲ್ಲ ಆಗಲಿ ಹೋಗಿದ್ದಾರೆ. ಅವ್ರೇನಾದರೂ ಇದ್ದರೆ ತುಂಬ ಖುಷಿ ಪಡ್ತಿದ್ರು, ಯಾಕಂದ್ರೆ ಥ್ರೂಔಟ್ ಅವ್ರ ಸಿನಿಮಾ ಕ್ಯಾರಿ ಆಗುತ್ತೆ. ಆ್ಯಂಡ್ ರಿಯಲ್ ರೌಡಿಗಳು ಓಮ್ ಸಿನಿಮಾದ ನಂತರ ಬಂದು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅದು ಕೂಡ ಒಂದು ಪ್ಲಸ್ ಪಾಯಿಂಟ್. ಆ್ಯಂಡ್ ಉಮೇಶ್ ಸರ್ ಅವರು ಇದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ. ಸೊ ಆಮೇಲೆ ಬಾಡಿ ಬಿಲ್ಡರ್ಸ್ಗೆ ಎಷ್ಟು ಕನ್ನಡ ಸಿನಿಮಾದಲ್ಲಿ ಈ ರೀತಿಯ ಒಂದು ಬಿಲ್ಡಪ್ ಸೀನ್ಸ್ಗಳನ್ನ ಕೊಟ್ಟಿದ್ದಾರೆ ಸರ್. ಕಾಮರಾಜ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕಾಮರಾಜ್ ಅವರು ವಿಕ್ರಮ್ ಸರ್ ಜೊತೆಗೆ ಐ ಮೂವಿಯಲ್ಲಿ ಸ್ಕ್ರೀನ್ನ ಶೇರ್ ಮಾಡಿದಂಥವ್ರು. ಅವ್ರನ್ನ ಗೋಸ್ಟಲ್ಲೂ ಮಾಡಿದ್ದಾರೆ ಶಿವಣ್ಣ ಸರ್ ಜೊತೆ. ಸೊ ಅವರು ಇದ್ದಾರೆ ಈ ಒಂದು ಚಿತ್ರದಲ್ಲಿ. ಆ್ಯಂಡ್ ಪ್ರಸಾದ್ ಸರ್ ಯಾರಿದ್ದಾರೆ ಬಾಡಿ ಬಿಲ್ಡರು, ಅವ್ರಿಗೂ ಒಂದು ಹೈಪ್ ಕೊಟ್ಟಿದ್ದಾರೆ. ಆ್ಯಂಡ್ ಈಕ್ವಲ್ ಇಂಪಾರ್ಟೆನ್ಸ್ ಇದೆ ಸರ್ ಎಲ್ಲ ಕ್ಯಾರೆಕ್ಟರ್ಗೂ. ನಿಮಗೆ ಸೆಕೆಂಡ್ ಹಾಫ್ ತುಂಬಾ ಬ್ರಿಸ್ಕ್ ಆಗಿದೆ, ಎಲ್ಲೂ ಲ್ಯಾಗ್ ಆಗಲ್ಲ ಸರ್. ತುಂಬ ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ, ಈ ಥರ ಯಾರೂ ಮಾಡೋಕ್ಕಾಗಲ್ಲ, ಇದೆಲ್ಲ ನಾವು ಹೇಳ್ಕೊತಿಲ್ಲ. ಒಂದು ಎಫರ್ಟ್ಸ್ ಹಾಕಿ ಒಂದು ಸಿನಿಮಾ ಮಾಡಿದ್ದೀವಿ, ಅದನ್ನು ಬಂದು ನೋಡಿಬಿಟ್ಟು ಹೊಗಳಕ್ಕಾದ್ರೆ ವಿತ್ ಸೋಷಿಯಲ್ ಮೆಸೇಜ್ ಇದೆ ಸರ್. ಯಾರು ರೌಡಿಸಮ್ಗೆ ಬರಬಾರ್ದು ಅನ್ನೋ ಒಂದು ಮೆಸೇಜ್ ಇದೆ. ಅದನ್ನು ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡೋಕ್ಕಾದ್ರೆ ಮಾಡಿ. ಆದರೆ ಎಲ್ಲೋ ಕೂತು ಸಿನಿಮಾ ನೋಡಿದೆ ಯಾವುದೋ ಒಂದು ಬೇಸಿಂದ ಮಾತಾಡೋಕೆ ಹೋಗ್ಬಿಡಿ ಸರ್. ಇಟ್ ಹರ್ಟ್ಸ್, ಎಲ್ಲರಿಗೂ ಹರ್ಟ್ ಆಗುತ್ತೆ ಸರ್. ಇವಾಗ ಒಂದು ಸಿನಿಮಾ ಟೀಮಲ್ಲಿ ಎಷ್ಟು ಜನ ಇರ್ತಾರೆ? ಆಲ್ಮೋಸ್ಟು 200 ಮೇಲ್ ಜನ ಇರ್ತಾರೆ. ಅಷ್ಟು ಜನದ ಎಫರ್ಟ್ಸ್ಗೆ ನೀವು ಡಿಸ್ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ. ಎಲ್ಲೋ ಕೂತು ಕಮೆಂಟ್ ಮಾಡೋದು, ಎಲ್ಲೋ ಕೂತು ಏನೋ ಒಂದು ವೀಡಿಯೋ ಮಾಡೋದು, ಈ ವಿಡಿಯೋ ನೋಡ್ಕೊಂಡು ಬನ್ನಿ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ವೀಡಿಯೋ ಮಾಡೋದು ಸರ್. ಎಷ್ಟು ಜನಕ್ಕೆ ಕಂಟೆಂಟ್ ಆಯಿತು ಸರ್ 3 ದಿನ ಪಾಪ ನಮ್ಮ ಇದರಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. 8ನೇ ತಾರೀಕು ಭಾನುವಾರ ಮಧ್ಯಾಹ್ನ ನಾವು ಮಂಡ್ಯಕ್ಕೆ ಬರ್ತಾ ಇದೀವಣ್ಣ. ಯಾಕಂದರೆ ಮಂಡ್ಯ ಜನತೆ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ನಾವು ಅವ್ರಿಗೋಸ್ಕರ ಬರ್ತಾ ಇದೀವಿ, ಅವ್ರ ಅಭಿಮಾನ ನಮಗೆ ಬೇಕಾಗಿದೆ. ಸೊ ಅಲ್ಲಿ ಖಂಡಿತ ಬರ್ತಾ ಇದೀವಣ್ಣ. ಅಣ್ಣ ನೀವು ಅದ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ರಿ. ನಮ್ಮ ಟೀಮ್ ಸಮೇತ ಎಲ್ಲರೂ ಬರ್ತಾ ಇದ್ದೀವಿ ಮಂಡ್ಯಗೆ. 1 ಅವರ್ ಮುಂಚಿತಾನೇ ಬರ್ತಾ ಇದ್ದೀವಿ. ಎಲ್ಲರ ಹತ್ರ ಮಾತಾಡೋಕ್ಕಂತಲೇ ನಾನು ಬರ್ತಾಯಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಟೀಮ್ಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಎಲ್ಲ ಬನ್ನಿ. ಏನು ವಿಶೇಷ ಅಂದರೆ, ಈ ಒಂದು ಮೆಜೆಸ್ಟಿಕಲ್ಲಿ ಒಂದು ತ್ರಿವೇಣಿ ಟ್ಯಾಕೀಸ್ ಅನ್ನೋದು ಓಮ್ ಥರ ಜನರು ಮಾಡಿದ್ದಾರೆ ಅಂತ ಇದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಇದೇ ಟ್ಯಾಕೀಸಲ್ಲಿ ಓಮ್ 100 ಡೇಸ್ ಹೊಡೈತೆ. 100 ಡೇಸ್ ಹೊಡೈತೆ ಇದೇ ಜಾಗದಲ್ಲಿ. ಈ ಜಾಗದಲ್ಲಿ ನನ್ನ ಪಿಕ್ಚರ್ 2 ವಾರ ಹೊಡೈತಲ್ಲ, ಅದು ಬೇರೆ ಲೆವೆಲ್ ಐತೆ. ಶಿವಣ್ಣನವ್ರ ಆಶೀರ್ವಾದ ಯಾವಾಗಲೂ ನಾನು ಅವ್ರನ್ನ ನೋಡಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವ್ರು ನಮ್ಮ ಕುರುಬರಹಳ್ಳಿಯಲ್ಲಿ ಮುಟ್ಕೊಂಡು ಬರ್ತಾ ಇದ್ದೀನಿ. ಯಾವತ್ತೂ ದೊಡ್ಡ ಮನೆ ಆಶೀರ್ವಾದ ನಮ್ಗೆಲ್ಲರೂ ಇರ್ತೈತೆ, ಸದಾ ಇರ್ತೈತೆ. ನಾನು ಹೇಳ್ದಂಗೆ ಇವತ್ತು ನನಗೆ ಯಾರು ಬೆಂಬಲವಾಗಿಲ್ಲ. ಅಭಿಮಾನಿ ದೇವರುಗಳು, ಡಿ ಬಾಸ್ ಫ್ಯಾನ್ಗಳು ತುಂಬ ಡೇ ಒನ್ನಿಂದ ಹಿಡಿದು ನನಗೆ ಎಲ್ಲ ಹಾಕ್ಕೊಂಡು ತುಂಬ ಸಪೋರ್ಟಿಂಗ್ ಆಗಿ ನಿಲ್ತಾ ಇದ್ದಾರೆ. ಮಂಡ್ಯದಲ್ಲಿ ಅವರೇ ಕೇಳಾಕ್ಸ್ಕೊತಾ ಇದ್ದಾರೆ ಡಿ ಬಾಸ್ ಅಭಿಮಾನಿಗಳು. ನಿಜವಾಗ್ಲೂ ನಾವೆಲ್ಲ ಬರ್ತಾ ಇದ್ದೀವಿ. ನನಗೆ ಎಲ್ಲ ಅಭಿಮಾನಿ ದೇವರುಗಳು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ಯಾರೋ ಒಬ್ರು ಕಾಸು ಕೊಟ್ಟರು. ನಿಜವಾಗ್ಲೂ ಅದನ್ನು ಹೆಂಗೆ ತುಂಬ ಖುಷಿ ಆಗ್ತೈತೆ. ಫಸ್ಟ್ ಟೈಮ್ ಟಿಕೆಟ್ ತೋರಿಸು, ನಾನು ಫ್ರೀ ಟಿಕೆಟ್ ಅಂದ್ರೂ ಅವ್ರು ಹೋಗ್ಬಿಟ್ಟು ಬಂದೆ ಆ ಕಾಸು ತಗೊಳ್ಳಿ ಅಣ್ಣ, ನನಗೆ ತುಂಬ ಒಳ್ಳೆ ಸೀನ್ ಇಟ್ಟಿದ್ದೀರಾ, ಎಂತಿ ತೀರೋದಾಗ್ಲಾಗಲಿ, ಆಮೇಲೆ ಮಗಳು ಕ್ಯಾರೆಕ್ಟರ್ ಆಗಲಿ, ಬ್ಯಾಟು ಹೆಂಗೆ ಸಾಯ್ತಾನೆ ಅನ್ನೋದು ಒಂದೊಂದು ಶಾರ್ಟ್ಸು ನೀವು ಬ್ಯೂಟಿಯಾಗಿ ಇಟ್ಟಿದ್ದೀರ ಅಂದಾಗ ನನಗದು ಖುಷಿ ಆಗ್ತೈತೆ. ಎಲ್ಲೋ ಒಂದು ಕಡೆ ನಾನು ಗೆದ್ದೆ ಅಂತ ಅನಿಸ್ತೈತೆ. ಆಮೇಲೆ ಇನ್ನೊಂದು ಕಡೆ ಉಪೇಂದ್ರ ಸರ್ದು ಒಂದು ಆಡಿಷನಲ್ ಕೊಟ್ಟಿದ್ರು ಸೂಪರ್ ಪಿಕ್ಚರ್ಗೆ. ಸರಿ ನಾನು ಹೋಗಿ ಅಲ್ಲಿ ಅದ್ರಲ್ಲೋಗಿ ಸೆಲೆಕ್ಟ್ ಆದೆ. ಜಸ್ಟ್ ಅದ್ರಲ್ಲಿ ಒಂದು ಶಾರ್ಟ್ ಹಿಂಗೆ ಹೋಗ್ತೀನಿ ನಾನು. ಇಡೀ ನನ್ನ ಫ್ಯಾಮ್ಲಿ, ನಮ್ಮ ಅಮ್ಮಂದಿರನ್ನ, ನಮ್ಮಮ್ಮ, ನನ್ನ ಫ್ರೆಂಡ್ಗಳನ್ನ ಎಲ್ಲರನ್ನೂ ಕರ್ಕೊಂಡೋಗಿದ್ದೆ. ಜಸ್ಟ್ ಒಂದು ಶಾರ್ಟ್ಗೆ ನಾನೇ ನಂದು ಬ್ಯಾನರ್ ಹಾಕ್ಕೊಂಡು, ನನ್ನ ಕಾಸಲ್ಲಿ ಬ್ಯಾನರ್ ಹಾಕ್ಕೊಂಡು ಇಡೀ ನವರಂಗಲ್ಲಿ ಅವತ್ತು ಉಪ್ಪೆಹಣ್ಣಂದು ದೊಡ್ಡದಾಗಿ ಓಡ್ತೈತೆ. ಒಂದು ಶಾರ್ಟ್ಗೆ ಅಪ್ಪಾಜಿ ನಿಮ್ಗೆ ಗೊತ್ತಿಲ್ಲ, ಜಸ್ಟ್ ಒಂದು ಶಾರ್ಟ್ಗೆ ನಮ್ಮ ಮನೇಲಿ ನಮ್ಮ ತಂದೆ ತಾಯಿನ ಎಲ್ಲರನ್ನೂ ಕುಂಡಿಸ್ಕೊಂಡು ಹಿಂಗೆ ನೋಡ್ತಾ ಇದ್ದೀನಿ. ಅಮ್ಮ ಅಲ್ಲಿ ಬಂದೆ ನೋಡು, ಅಲ್ಲಿ ಬಂದೆ ನೋಡು ಹಿಂಗೆ ಪಾಸ್ ಆಗ್ಬಿಡ್ತು. ನಮ್ಮಮ್ಮ ಏನಕ್ಕೋ ಇದಕ್ಕೆ ಇಷ್ಟೊಂದು ಆರ್ಭಟ ಮಾಡ್ತಾ ಇದೀನ ಅಂತಂದ್ರು.
ಎಲ್ಲೋ ಅವತ್ತು ಸರಿ ಹಂಗಂದಾಗ ನಮ್ಮಮ್ಮ ಏನಂದಿಲ್ವಲ್ಲ ಅಂತ ಅವತ್ತೆಲ್ಲ ನಾನು ಹತ್ಬಿಟ್ಟಿದ್ದೀನಿ. ಇಷ್ಟು ಖರ್ಚು ಮಾಡ್ಬಿಟ್ಟು ನಮ್ಮ ಚಕ್ರವರ್ತಿ ಫಿಲಮ್ ರಿಲೀಸ್ ಆದಾಗಲೂ 200 ಟಿಕೆಟ್ ಬುಕ್ ಮಾಡಿ ಸಂಪಿಗೆ ಥಿಯೇಟ್ರಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗಿದ್ದು. ನಮ್ಮ ಅಣ್ಣವ್ರು ಮಾಡೋರದ್ರಲ್ಲಿ ಜಲಾಲ್ ಅಂತ ಒಂದು ಕ್ಯಾರೆಕ್ಟ್ರು ಡಿ ಬಾಸ್ ಜೊತೆ 200 ಟಿಕೆಟ್ ಅಣ್ಣನ ಸ್ವಂತ ಕಾಸಲ್ಲಿ ಅವಾಗ ಅವರು ಆಟೋ ಓಡಿಸ್ತಾ ಇದ್ರು. ಆಟೋ ಓಡಿಸ್ಕೊಂಡು ದುಡಿಮೆಯಲ್ಲಿ 200 ಟಿಕೆಟ್ ಬುಕ್ ಮಾಡಿಕೊಂಡು ಇಡೀ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡೋಗಿ ಕುಣಿಸಿ ಆ ಥರ ಒಂಥರ ಅಭಿಮಾನ ಇತ್ತು ಅವ್ರ ಮೇಲೆ, ಕ್ರೇಜ್ ಇತ್ತು ಫಿಲಮ್ ಇಂಡಸ್ಟ್ರಿ ಮೇಲೆ. 100% ಆಗ್ತೈತೆ ಸರ್, 100% ಎಲ್ಲ ಕಡೆನೂ ಕೇಳಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತೈತೆ. ಇವತ್ತು ನಾನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟಾಗಿ ಬೆಳೆದು ಆಟೋ ಓಡಿಸ್ಕೊಂಡು ಈ ಮಟ್ಟಕ್ಕೆ ಬಟ್ ನನ್ನ ಶ್ರಮನ ನಾನು ಎಲ್ಲೂ ಬಿಟ್ಟಿಲ್ಲ, ನನ್ನ ಗುರಿನೂ ನಾನು ಮುಟ್ಟಿಲ್ಲ. ನನ್ನ ಗುರಿ ಇದ್ದಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಯಾರೋ ಏನೇನಂತ ಇರೋ ನಾನು ಕಿವಿ ಕೊಟ್ಟಿಲ್ಲ. ಇವಾಗಲೂ ಟ್ರೋಲವ್ರು ಬೈತಾ ಇರಲಿ, ನಾನು ಅದಕ್ಕೆಲ್ಲ ತಲೆ ಕೊಡಲ್ಲ. ಮುಂದೆ ಇನ್ನೇನು ಗೋಲ್ ಹೊಡಿಬೇಕನ್ನೋದೇ ನನ್ನ ಜೀವನದಲ್ಲಿ ಅದೇ ಇರ್ತೈತೆ. ಇಲ್ಲಿ ಹೇಳ್ದವ್ರಾಗಲಿ ಮಾಡಿದವರಲ್ಲಿ ಯಾರು ನನಗೆ ಬಂದು ಛತ್ರಿ ಹಿಡಿಯಲ್ಲ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕಷ್ಟ ನಾನು ಗೆದ್ದಾಗ ನನ್ನ ಹಿಂದೆ ಎಷ್ಟೋ ಜನ ಬಂದು ನಿಂತ್ಕೊತಾರೆ. ನನಗೆ ಗೊತ್ತಾ 100% ನನ್ನ ಶ್ರಮ, ನನ್ನ ಕಷ್ಟ ಬಂದು ಇವತ್ತು ಇಲ್ಲಿ ಬಂದು ನಾನು ನಿಂತ್ಕೊಂಡಿರೋದಕ್ಕೆ ನನ್ನ ಎಲ್ಲ ಅಭಿಮಾನಿ ದೇವ್ರುಗಳು, ಡಿ ಬಾಸ್ ಅಣ್ಣಂದಿರೋ ಅಭಿಮಾನಿ ದೇವ್ರುಗಳು ಇವರೆಲ್ಲ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇನ್ನೂ ನಾನು ಪಿಕ್ಚರ್ ಮಾಡ್ತೀನಿ, ನಾನು ಸತ್ರನೂ ಇದರಲ್ಲೇ ಸಾಯ್ತೀನಿ, ಗೆದ್ರೂ ಇದರಲ್ಲೇ ಗೆಲ್ತೀನಿ. ಆಲ್ಮೋಸ್ಟ್ ಇವಾಗ ನಾನು ಗೆದ್ದಿದ್ದೀನಿ, ನನಗೆ ಸಾಕು. ತುಂಬ ಖುಷಿ ಆಗ್ತೈತೆ. ಮಂಡ್ಯಕ್ಕೆ ಬರ್ತಾಯಿದ್ದೀನಿ. ಎಲ್ಲ ಅಭಿಮಾನಿ ದೇವ್ರುಗಳು ದಯವಿಟ್ಟು ನಿಮ್ಮನ್ನು ನಾವು ನೋಡೋಕೆ ಬರ್ತಾಯಿದ್ದೀವಿ, ನಮಗೆ ಮಂಡ್ಯದಲ್ಲೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ಎಲ್ಲ ತುಂಬ ಕಡೆ ರೆಸ್ಪಾನ್ಸಿಬಲ್ ಬರ್ತೈತೆ. ತುಂಬ ಚೆಂದಾಗಿ ಮಾಡಿದ್ದೀರಾ, ತುಂಬ ಚೆಂದ ಮಾಡಿದ್ದೀರಾ ಅಂತ ಎಲ್ಲ ಒಂದು ಕಡೆ ಖುಷಿ ಆಗ್ತೈತೆ. ಇದು ನಂದು ಇದು ಗೆಲುವಲ್ಲ, ನನ್ನ ಟೀಮ್ಗೆ ಸೇರ್ಬೇಕಂತ. ನನ್ನ ಜೊತೆಗೆ ವಿಶ್ವ ಅವರು ಇವತ್ತಿಲ್ಲ, ತೀರ್ಕೊಂಡಿದ್ದಾರೆ. ಎಲ್ಲ ನನ್ನ ಜೊತೆಗೆ ನಿಲ್ತಿ. ವಿಶ್ವ ಆಗಿರ್ಬೋದು, ಪ್ಯಾತು ಪ್ರಜ್ಜಾ ಆಗಿರ್ಬೋದು, ಆಮೇಲೆ BC, ಆಮೇಲೆ ಎಪಿಕ್ ಪ್ರವೀಣ್, ಇವರೆಲ್ಲ ನನ್ನ ಡೈಲಾಗ್ ಆಗಿರ್ಬೋದು, ಇಡೀ ನನ್ನ ತಂಡ ಎಲ್ಲ ಕೂತ್ಕೊಂಡೈತೆ. ಅವ್ರಿಗೆ ಈ ಒಂದು ಸೂರ್ಯ ಅನ್ನೋದು ಏನು ಇವತ್ತೇನು ನನಗೆ ಯಶಸ್ವಿ ಸಿಗ್ತಾಯಿತ್ತು, ಇಡೀ ನನ್ನ ತಂಡಕ್ಕೆ ಸಿಗ್ಬೇಕಿದಲ್ಲ, ನಂದೇನೂ ಇಲ್ಲ. ಆಮೇಲೆ ಕ್ಯಾರೆಕ್ಟರ್ಗಳಾಗಲಿ ನಾನು ಏನೋ ಹೇಳಿಸಿ ಮಾಡಿಸಿರ್ಬೋದು ಒಂದೊಂದು ಕ್ಯಾರೆಕ್ಟರ್ಗಳು, ಬಟ್ ಅವ್ರ ಜೀವ ತುಂಬದೈತಲ್ಲ ಅದು ಇಂಪಾರ್ಟೆಂಟು. ನಮ್ಮ ಹರೀಶ್ ರಾಯ್ ಅವರು ಇವತ್ತು ಅವರು ಇಲ್ಲ, ಇವತ್ತು ಅವ್ರು ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ಆಲ್ಮೋಸ್ಟ್ ಡಬ್ಬಿಂಗಲ್ಲಿ ಒಂದು ಮಾತಂತ ಇರೋ, ನಾವೆಲ್ಲೋ ಟೀ ಕುಡಿದಾಗ ನೀನು ನಿಜವಾಗ್ಲೂ ಡಿ ಬಾಸ್ ಥರ ಬೆಳಿತೀಯಾ, ಒಂಥರ ರಾ ಸಬ್ಜೆಕ್ಟ್ ಮಾಡಿದ್ಯಾ, ಎಲ್ಲೋ ಒಂಥರ KGF ಅಲ್ಲಿ ನನಗೆ ಇನ್ನೊಂದು ಕ್ಯಾರೆಕ್ಟರ್ ಈ ಥರ ಎತ್ಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಲಾಸ್ಟ್ ಫಿಲಮು ಮತ್ತೆ ಲಾಸ್ಟ್ ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದು ನಮ್ಮದೇ ಮೂವಿ. ತುಂಬ ಲಾಸ್ಟ್ ಡಬ್ಬಿಂಗಲ್ಲಿ ಬಂದು ಅವರು ಮಾತಾಡಿದಾಗ ಬಂದು ನಾನು ಅವರು ಟೀ ಕುಡಿಯೋಕೆ ಕೂತಾಗ ನಂಗೆ ತುಂಬ ಹುಷಾರಿಲ್ಲ ಸೂರ್ಯ ಅಂದರು. ಇಲ್ಲ ಬಿಡಿಯಪ್ಪಾಜಿ, ಏನೋ ನನಗೊಂದು ಭಯ ಆಯಿತು. ಇಲ್ಲ ನೀನು 100% ಗೆಲ್ತೀಯಾ, ಹೋಗು ನೀನು ಒಂದು ಎತ್ತರಕ್ಕೆ ಬೆಳಿತೀಯಾ, ಡಿ ಬಾಸ್ ಥರ ಆಗ್ತೀಯಾ, ನಿನ್ಗೆ ಆಶೀರ್ವಾದ ಐತೆ, ಜನದ ಆಶೀರ್ವಾದ ಐತೆ ಅಂದರು. ಅದು ಅವ್ರು ಏನು ಹೇಳಿದ್ರೋ ಗೊತ್ತಿಲ್ಲ. ಅವತ್ತು ನಾನು ಕ್ಯಾರೆಕ್ಟರ್ ನೋಡಿ ಹೇಳಿದ್ರು, ಇಲ್ಲ ನನ್ನ ಭಾವನೆಗಳನ್ನ ತಿಳ್ಕೊಂಡು ಏನಾದ್ರು ಹೇಳಿದ್ರೋ ಗೊತ್ತಿಲ್ಲ. ಇವತ್ತು ಅವ್ರು ನಮ್ಮ ಜೊತೆಗಿಲ್ಲ. ಫ್ಯಾಮಿಲಿಗೂ ಒಳ್ಳೇದಾಗಲಿ. ನಮ್ಮ ವಿಶ್ವ ನನ್ನ ತಮ್ಮ ಥರ ಅವರು ಇಲ್ಲ ಇವತ್ತು. ಅವರು ಹರೀಶ್ ರಾಯ್ ಅವರು ವೈಫ್ ಅವ್ರ ಕೈಯಲ್ಲಿ ನಾನು ಟ್ರೈಲರ್ ಲಾಂಚ್ ಮಾಡಿದೆ. ಇನ್ನೇನು ನಾನು ಅವ್ರಿಗೇನು ಇನ್ನೇನು ಕೊಡೋಕ್ಕಾಗಲ್ಲ. ಇದನ್ನು ನಾನು ಈ ಪ್ರೀತಿನ ಈ ವಾತ್ಸಲ್ಯನ ಸದಾ ಅವ್ರಿಗೆ ನಾನು ಕೊಡ್ಬೋದು ಅಂತ ಹೇಳ್ತೀನಿ. ಮುಂದಿನ ನನ್ನ ಇನ್ನೊಂದು ಶಕ್ತಿ ಏನಾದ್ರು ಇದ್ದರೆ ನಿಜವಾಗ್ಲೂ ಹರೀಶ್ ರಾಯ್ ಮಗನ ನಾನು ಹಾಕ್ಕೊಂಡು ಈ ಪಿಕ್ಚರ್ನ ಮಾಡ್ತೀನಿ. ಪಾಪ ಅವ್ರಿಗೇನೋ ಒಂದು ಇತ್ತು, ಅವರು ಆಸೆ ಇದೆ. ಯಾಕಂದರೆ ಅವರು ಸರಸ್ವತಿ ತಾಯಿನ ಅವ್ರ ಮಗನಿಗೆ ಏನೋ ಒಂದು ಮಾಡಿಸ್ಬೇಕಂತಿದ್ರು. ಅದು ನಾನು ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಪ ಆ ಹುಡುಗ ಅನ್ನೋದಕ್ಕಿಂತ ನನ್ನ ತಮ್ಮ ಬೆಳೀಲಿ. ಎಲ್ಲರಿಗೂ ಇವತ್ತು ರೀಲ್ಸ್ ಅವ್ರಿಗೆಲ್ಲ ನಾನು ಕರೆದು ಎಲ್ಲ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಆ ಥರ ಅವರು ಬೆಳೀಲಿ. ಯಾಕಂದರೆ ಅವರ ಡ್ಯಾಡಿ ಬಂದು ಇವತ್ತು ಎವರ್ಗ್ರೀನು. ನಮ್ಮ ಕರ್ನಾಟಕಕ್ಕೆ ಕೊಡುಗೆಗೆ ಎಷ್ಟೋ ಪಿಕ್ಚರ್ಗಳು, ಓಮ್ ಆಗಿರ್ಬೋದು, ಮತ್ತೊಂದು ಪಿಕ್ಚರ್ ಆಗಿರ್ಬೋದು, ನಮ್ಮ ಡಿ ಬಾಸ್ ಅಣ್ಣನ ಜೊತೆಗೂ ಮಾಡಿದ್ದಾರೆ. ಚಕ್ರವರ್ತಿಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ. ತುಂಬ ಒಡನಾಟದಲ್ಲಿ ಚಕ್ರವರ್ತಿಯಲ್ಲೇ ಬಾಂಡಿಂಗ್ ಆಯಿತು. ನಿಜವಾಗ್ಲೂ ಅವ್ರ ಮಗನೂ ಬರಲಿ ಇಂಡಸ್ಟ್ರಿಯಲ್ಗೆ ಅಂತ ನಾನು ಕೇಳ್ಕೊಂಡು, ನನ್ನ ಕೈಲಾಗಿತ್ತು ನಿಜವಾಗ್ಲೂ ಅವ್ರ ಫ್ಯಾಮಿಲಿಗೆ ನಾನು ಇವತ್ತು ಹೆಲ್ಪ್ ಮಾಡ್ತೀನಿ. ಅದೇ ಥರ ನನ್ನ ವಿಶ್ವ ಫ್ಯಾಮಿಲಿಗೂ ನಾನು ಮಾಡಬೇಕಂತೈತೆ. ಎಲ್ಲರಿಗೂ ನಾನು ಮಾಡ್ತೀನಿ. ನನಗೆ ಇವಾಗ ಸರ್ ಲಾಸ್ಟಲ್ಲಿ ಒಂದು ಮಾತು, ಹೋದ ವಾರ ನೋಡಿರೋರೆಲ್ಲ ಎಷ್ಟೋ ಜನ ಟಿಕೆಟ್ ಕೊಟ್ಟು ಹೋಗಿದ್ದಾರೆ, ನೋಡಿದ್ರಲ್ಲ ಸರ್? 4 ಸರಿ ಬಂದಿರೋ ನೋಡಿದ್ದಾರೆ ತಾನೇ, ಟಿಕೆಟ್ ಕೊಟ್ಟು ಹೋಗಿದ್ದಾರೆ. ನಿಮ್ ಕಣ್ಮುಂದೆ ಒಬ್ರು ದುಡ್ಡು ಕೊಟ್ಟಿರೋದು. 3-4 ಸರಿ ನೋಡಿರೋರು ತುಂಬಾ ಜನ ದುಡ್ಡು ಕೊಟ್ಟು ಹೋಗಿದ್ದಾರೆ. ಫ್ರೀ ಶೋ ಅಂತ ಬಂದಿಲ್ಲ, ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದಾರೆ. ಯಾರು ಹೋದ ವಾರ ನೋಡಿರೋರು ಫ್ರೀ ಶೋ ಅನ್ಕೊಂಡು ಇಷ್ಟು ಜನ ಬಂದಿದ್ರೆ ಅನ್ಕೋಬೇಡಿ, ಎಲ್ಲ ಕೂಡ ದುಡ್ಡು ಕೊಟ್ಟೆ ಬಂದಿದ್ದಾರೆ. ಕೊನೆಯದಾಗಿ ನಮ್ಮ ಬ್ರೋ ಒಂದು ನಮ್ ಡೈಲಾಗ್ ಪಡಿತೀರಲ್ಲ, ಹೇಳಿ ಬ್ರೋ. ಆಯ್ತಣ್ಣ, ಕೊನೆಗೆ ಅಣ್ಣಂಗೆ ಒಂದು ಮಾತಾಡ ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ, ಉಸಿರಿರುವವರೆಗೂ ಇರ್ತೇವೆ ನಿಮ್ಮಿಂದೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. 8073516055.